ಕನ್ನಡಿಯನ್ನು ಖರೀದಿಸಿಯೇ ಬಿಡುತ್ತಾನೆ. ಆ ದಿನ ರಾತ್ರಿ ರವಿಯು ತನ್ನ ಮಲಗುವ ಕೊಠಡಿಯ ಗೋಡೆ ಮೇಲೆ ಆ ಕನ್ನಡಿಯನ್ನು ಇರಿಸುತ್ತಾನೆ. ಆ ಕನ್ನಡಿಯನ್ನು ನೋಡುತ್ತಿದ್ದ ಹಾಗೆ ಅವನಿಗೆ ಏನೋ ಒಂದು ವಿಚಿತ್ರ ಕಾಣುತ್ತದೆ. ಅವನ ಪ್ರತಿಬಿಂಬ ಈಗಿನದ್ದಾಗಿರದೆ ಅವನ ಯೌವನದ ಪ್ರತಿಬಿಂಬವಾಗಿರುತ್ತದೆ. ಯೌವನ ಕಾಲದಲ್ಲಿ ಅವನು ನಗುತ್ತಾ ಬಹಳ ಸರಳವಾದ ಜೀವನವನ್ನು ಸಾಗಿಸುತ್ತಿದ್ದಂತಹ ಪ್ರತಿಬಿಂಬವಾಗಿರುತ್ತದೆ. ರವಿಯು ತನ್ನ ಯೌವನದ ಪ್ರತಿಬಿಂಬವನ್ನು ನೋಡಿ ಖುಷಿ ಪಡುತ್ತಿದ್ದ ಹಾಗೆ ಆ ಪ್ರತಿಬಿಂಬವು ಬದಲಾಗಿ ಅವನನ್ನು ಬಹಳ ಯಶಸ್ಸು ಕಂಡಿರುವಂತಹ ಒಂದು ಯುವಕನನ್ನಾಗಿ ತೋರಿಸುತ್ತದೆ. ಆದರೆ ಆ ಯಶಸ್ಸಿನೊಂದಿಗೆ ಅವನು ಬಹಳ ಒಪ್ಪಂಟಿಯಾಗಿ ತುಂಬ ಒತ್ತಡದ ಜೀವನವನ್ನು ಅನುಭವಿಸುತ್ತಿರುವ ಹಾಗೆ ಕಾಣಿಸುತ್ತದೆ. ಅವನಲ್ಲಿ ಎಷ್ಟೇ ಭೌತಿಕ ಸಂಪತ್ತು ಇದ್ದರೂ ಜೀವನದಲ್ಲಿ ಬಹಳ ದುಃಖ